ಅಮ್ಮ ನಂಗೆ ಹೊಟ್ಟೆ ಹಸಿತಾ ಇದೆ ಅಮ್ಮ. ನಮ್ಮ ಫ್ರಿಜ್ಜಲ್ಲಿ ಏನೂ ಇಲ್ಲ ತಿನ್ನಕ್ಕೆ. ನನ್ನ ಫ್ರೆಂಡ್ ಮನೇಲಿ ಎಷ್ಟು ದೊಡ್ಡ ಫ್ರಿಜ್ ಗೊತ್ತೆ, ಏನಾದ್ರೂ ತಿನ್ನಕ್ಕಾದ್ರೂ ಇರುತ್ತೆ. ನಮ್ಮ ಫ್ರಿಜ್ಜಲ್ಲಿ ನೀರು ಸಹ ಇಲ್ಲ ಕುಡಿಯಕ್ಕೆ. ಹೌದು ಕಣೋ, ನೋಡ್ಕೊಂಡು ಹೆಲ್ದಿ ಇಡ್ತೀನಲ್ಲ, ಅದಕ್ಕೆ ಕೊಬ್ಬು ನಿಮ್ಗೆ. ಫ್ರಿಡ್ಜ್ ಅನ್ನ ಕನ್ನಡದಲ್ಲಿ ತಂಗಳ ಪೆಟ್ಟಿಗೆ ಅಂತ ಕರೀತಾರೆ. ನಿಮ್ ಮನೆಯಲ್ಲಿ ಎಷ್ಟು ದೊಡ್ಡ ಫ್ರಿಡ್ಜ್ ಇದೆ ಅನ್ನೋದು ನಿಮ್ಮ ಸ್ಟೇಟಸ್ ತೋರಿಸಬಹುದು, ಅದರ ಆರೋಗ್ಯ ಮಾತ್ರ ತೋರಿಸಲ್ಲ. ಇವತ್ತಿನ ದಿನ ಎಲ್ಲರೂ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಮೇಲೆ. ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಮೇಲೆ ಯಾರು ಫೋಕಸ್ ಮಾಡ್ತಿಲ್ಲ. ಈಗ ಎಷ್ಟು ಜಾಸ್ತಿ ನೀವು ಫ್ರಿಡ್ಜ್ ಅಲ್ಲಿ ಊಟನ ಸ್ಟೋರ್ ಮಾಡ್ತಿರೋ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ರೀಹೀಟ್ ಮಾಡಿದಾಗಂತೂ ಇನ್ನೂ ಹಾಳಾಗುತ್ತೆ. ನಿಮ್ಮ ಫ್ರಿಡ್ಜಿನ ಬೀಡಿಂಗ್ ಅನ್ನ ತೆಗೆದು ನೋಡಿ, ಅದರಿಂದ ಖಂಡಿತ ಕಪ್ಪು ಕಲರ್ ಮೋಲ್ಡ್ ಕಾಣುತ್ತೆ. ಅಂದ್ರೆ ಏನು, ಬೂಸ್ಟ್ ಬಂದಿರೋದು. ಈ ಮೋಲ್ಡ್ ಇನ್ಫೆಕ್ಷನ್ ಬಂದ್ಬಿಟ್ಟು ಮೈಕೋಟಾಕ್ಸಿನ್ಸ್ ಅಂತ ರಿಲೀಸ್ ಮಾಡುತ್ತೆ. ಇದು ಕ್ಯಾನ್ಸರ್ ಸಹ ಕಾಸ್ ಮಾಡುತ್ತೆ. ಸೊ ಇವತ್ತಿನ ದಿನ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಕನ್ಸರ್ನ್. ನಿಮ್ಮ ಗಟ್ ಹೆಲ್ತ್ ಹಾಳಾಗಿ ನಿಮಗೆ ವಿಟಮಿನ್ ಡೆಫಿಷಿಯನ್ಸೀಸ್ ಬರೋದಕ್ಕೆ ನಿಮ್ಮ ಫ್ರಿಡ್ಜ್ ಬಂದು ಮೈನ್ ಕಾರಣ. ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಊಟದಲ್ಲಿ ಸ್ಯಾಲ್ಮೊನೆಲ್ಲಾ ಹಾಗೂ ಈಕೋಲೈ ಮುಂತಾದ ಸೀರಿಯಸ್ ಇನ್ಫೆಕ್ಷನ್ ಗಳಿರುತ್ತೆ. ಅದು ನಿಮ್ಮ ಬಾಡಿನ ಎಂಟರ್ ಮಾಡಿ ನಿಮ್ಮ ಗಟ್ ಮೈಕ್ರೋಬಿಯಲ್ ಫ್ಲೋರಾನ ಹಾಳು ಮಾಡುತ್ತೆ. ಈಗ ಬಿಸಿಯಾಗಿರೋ ಊಟನ ನೀವು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಅದರಿಂದ BPA ಅನ್ನೋ ಒಂದು ಕೆಮಿಕಲ್ ಲೀಚ್ ಔಟ್ ಆಗುತ್ತೆ. ಸೊ ಈ BPA ಬಂದ್ಬಿಟ್ಟು ಎಂಡೋಕ್ರೈನ್ ಡಿಸ್ರಪ್ಟರ್, ಅಂದ್ರೆ ಹಾರ್ಮೋನ್ಸ್ ನ ಹಾಳು ಮಾಡುತ್ತೆ ಹಾಗೂ ಟಾಕ್ಸಿನ್ ಕೂಡ. ಆಯುರ್ವೇದ ಪ್ರಕಾರನು ಫ್ರೆಶ್ ಫುಡ್ ಅಲ್ಲಿ ಬಂದು ಜೀವಾಣುಗಳಿರುತ್ತೆ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟೇಲ್ ಫುಡ್. ಅದು ಇಟ್ ಇಸ್ ಡಿಫಿಕಲ್ಟ್ ಟು ಡೈಜೆಸ್ಟ್ ಮತ್ತೆ ಆಮ ಅನ್ನೋದನ್ನ ಇನ್ಕ್ರೀಸ್ ಮಾಡುತ್ತೆ, ಅಂದ್ರೆ ಟಾಕ್ಸಿನ್ ಲೋಡ್ ಅನ್ನ ಜಾಸ್ತಿ ಮಾಡುತ್ತೆ.